ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಮ್ಯಾ ಜಯನ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಆಂಜನೇಯ ಸ್ವಾಮಿಯ 12 ದಿವ್ಯ ಹೆಸರುಗಳು ಹಾಗೂ ಅವುಗಳನ್ನು ಜಪಿಸುವುದರಿಂದ ದೊರೆಯುವ ಮಹತ್ವದ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ಪುರಾಣಗಳಲ್ಲಿ ಹೇಳಿರುವಂತೆ ಈ 12 ನಾಮಗಳನ್ನು ಪ್ರತಿದಿನ ಪ್ರಾತಃ ಕಾಲದಲ್ಲಿ ಭಕ್ತಿಯಿಂದ ಜಪಿಸಿದರೆ ಆಂಜನೇಯ ಸ್ವಾಮಿಯ ಕೃಪೆಯು ಖಚಿತವಾಗಿ ದೊರೆಯುತ್ತದೆ. ಜೀವನದ ಎಲ್ಲ ಸಂಕಟಗಳು ದೂರವಾಗಿ ಶಕ್ತಿ, ಧೈರ್ಯ ಮತ್ತು ಯಶಸ್ಸು ನಮ್ಮ ಪಾಲಾಗುತ್ತದೆ. ಆಂಜನೇಯ ಸ್ವಾಮಿಯು ಮಹಾನ್ ಪರಾಕ್ರಮಿ. ಆತನ ಶಕ್ತಿಯನ್ನು ಮೀರಿಸುವವರು ಮತ್ತೊಬ್ಬರಿರಲು ಸಾಧ್ಯವೇ ಇಲ್ಲವೆಂದರೆ ತಪ್ಪಾಗಲಾರದು. ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಶನಿ ದೋಷದಿಂದ ಪಾರಾಗುತ್ತಾನೆ, ಸಂಕಷ್ಟಗಳಿಂದ ಮುಕ್ತನಾಗುತ್ತಾನೆ, ಧೈರ್ಯ ಮತ್ತು ಶೌರ್ಯವನ್ನು ಪಡೆದುಕೊಳ್ಳುತ್ತಾನೆ. ಆಂಜನೇಯ ಸ್ವಾಮಿಯ ಮಂತ್ರಗಳಷ್ಟೇ ಶಕ್ತಿಯನ್ನು ಆತನ ಈ 12 ಹೆಸರುಗಳು ಪಡೆದುಕೊಂಡಿದೆ. ಆಂಜನೇಯ ಸ್ವಾಮಿಯ ಈ 12 ಹೆಸರುಗಳನ್ನು ಪಠಿಸುವುದರಿಂದ ಕೂಡ ನಾವು ಹನುಮಂತನ ಕೃಪೆಗೆ ಪಾತ್ರರಾಗಬಹುದು. ಆಂಜನೇಯ ಸ್ವಾಮಿಗೆ ಸಂಬಂಧಿಸಿದ ಆ 12 ಹೆಸರುಗಳ ಕುರಿತು ಮತ್ತು ಅವುಗಳ ಮಹತ್ವವನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಹನುಮಾನ್. ಆಂಜನೇಯ ಸ್ವಾಮಿಯ ಮುರಿದ ದವಡೆಯಿಂದಾಗಿ ಅವನನ್ನು ಹನುಮಾನ್ ಎಂದು ಕರೆಯಲಾಗುತ್ತದೆ. ಆಂಜನೇಯ ಸ್ವಾಮಿಯು ಬಾಲ್ಯಾವಸ್ಥೆಯಲ್ಲಿದ್ದಾಗ ಸೂರ್ಯನನ್ನು ತಪ್ಪಾಗಿ ಹಣ್ಣು ಎಂದು ಭಾವಿಸಿ ತಿನ್ನಲು ಹೋಗುತ್ತಾನೆ. ಆಗ ಇಂದ್ರನು ತನ್ನ ಶಕ್ತಿಯನ್ನು ಹಿಡಿದು ಆಂಜನೇಯ ಸ್ವಾಮಿಯ ದವಡೆಗೆ ಹೊಡೆಯುತ್ತಾನೆ. ಇದರಿಂದಾಗಿ ಆಂಜನೇಯ ಸ್ವಾಮಿಯ ದವಡೆಯು ಊದಿಕೊಂಡಿತು. ಬಳಿಕ ಆಂಜನೇಯ ಸ್ವಾಮಿಯನ್ನು ಹನುಮಾನ್ ಎಂದು ಕರೆಯಲಾರಂಭಿಸಿದರು. ಆಂಜನೇಯ ಸ್ವಾಮಿಯು ಹನುಮಾನ್ ಅಥವಾ ಹನುಮಂತ ಎನ್ನುವ ಹೆಸರು ನಮಗೆ ಅಗತ್ಯವಿದ್ದಷ್ಟು ಮಾತ್ರ ಮಾತನಾಡಬೇಕು ಎಂಬುವ ಪಾಠವನ್ನು ಸಹ ಕಲಿಸುತ್ತದೆ. ಎರಡನೆಯದಾಗಿ ಅಂಜನಿ ಪುತ್ರ. ಆಂಜನೇಯ ಸ್ವಾಮಿಯು ಮೂಲತಃ ಅಂಜನಿಯ ಮಗ. ಆಕೆ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ ಮೂಲಕ ಆಂಜನೇಯ ಸ್ವಾಮಿಯನ್ನು ತನ್ನ ಪುತ್ರನನ್ನಾಗಿ ಪಡೆಯುತ್ತಾಳೆ. ಆಂಜನೇಯ ಸ್ವಾಮಿಯ ಅಂಜನಿ ಪುತ್ರ ಎನ್ನುವ ಹೆಸರು ನಮಗೆ ದೈವಿಕ ಶಕ್ತಿಯ ಮೂಲವನ್ನು ಸಹ ನೆನಪಿಸುತ್ತದೆ. ಮೂರನೆಯದಾಗಿ ವಾಯುಪುತ್ರ. ಆಂಜನೇಯ ಸ್ವಾಮಿಯು ವಾಯು ಅಂದರೆ ಗಾಳಿಯ ಮಗ. ಆಂಜನೇಯ ಸ್ವಾಮಿಯ ವಾಯುಪುತ್ರ ಎನ್ನುವ ಹೆಸರು ನಮಗೆ ಪ್ರಾಣ, ಜೀವಶಕ್ತಿ, ಗಾಳಿಯ ಮಹತ್ವವನ್ನು ಸಹ ಹೇಳುತ್ತದೆ. ಈ ಹೆಸರು ನಮಗೆ ನಮ್ಮ ಉಸಿರು ಮತ್ತು ಆಂತರಿಕ ಶಕ್ತಿಯೊಂದಿಗೆ ಸಂಪರ್ಕವನ್ನು ಸಾಧಿಸಲು ಪ್ರೋತ್ಸಾಹಿಸುತ್ತದೆ. ನಾಲ್ಕನೆಯದಾಗಿ ಮಹಾಬಲ. ಮಹಾಬಲ ಎಂದರೆ ಅಗಾಧ ಶಕ್ತಿಯನ್ನು ಹೊಂದಿರುವವನು ಎಂದರ್ಥ. ಆಂಜನೇಯ ಸ್ವಾಮಿಯು ಅಗಾಧವಾದ ದೇಹವನ್ನು ಹೊಂದಿದ್ದಾನೆ. ತನ್ನ ಬೃಹತ್ ದೇಹದಿಂದಾಗಿ ಸಾಗರವನ್ನೇ ದಾಟಿದವನು, ಪರ್ವತವನ್ನು ತನ್ನ ಕೈಯಲ್ಲಿ ಎತ್ತಿ ಹಿಡಿದವನು. ಇದು ಆತನ ಕೇವಲ ದೈಹಿಕ ಶಕ್ತಿಯನ್ನು ಮಾತ್ರವಲ್ಲ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಕೂಡ ವಿವರಿಸಿದೆ. ಸ್ವಾಮಿಯ ಈ ಹೆಸರು ನಮಗೆ ದೃಢವಾಗಿ ನಿಲ್ಲುವ ಪಾಠವನ್ನು ಸಹ ಕಲಿಸುತ್ತದೆ. ಐದನೆಯದಾಗಿ ರಾಮೇಷ್ಟ. ಆಂಜನೇಯ ಸ್ವಾಮಿಯು ರಾಮನ ಪರಮ ಭಕ್ತನಾದ್ದರಿಂದ ಆತನನ್ನು ರಾಮೇಷ್ಟ ಎಂದು ಕರೆಯಲಾಗುತ್ತದೆ. ಕೆಲವೊಂದು ವಿಗ್ರಹಗಳಲ್ಲಾಗಿರಬಹುದು, ಫೋಟೋಗಳಲ್ಲಾಗಿರಬಹುದು, ರಾಮ ಮತ್ತು ಹನುಮಂತರು ಒಬ್ಬೊಬ್ಬರೊಬ್ಬರು ತಬ್ಬಿಕೊಂಡಿರುವ ದೃಶ್ಯವನ್ನು ನೋಡಬಹುದು. ಇದು ಅವರಿಬ್ಬರ ನಡುವಿನ ಅಚಲವಾದ ಭಕ್ತಿ ಮತ್ತು ನಿಸ್ವಾರ್ಥ ಸೇವೆಯನ್ನು ಸೂಚಿಸುತ್ತದೆ. ರಾಮನ ಬಗೆಗಿನ ಹನುಮಂತನ ಭಕ್ತಿಯನ್ನು ಮರುಪಾವತಿಸಲು ಸಾಧ್ಯವೇ ಇಲ್ಲ. ಹನುಮಂತನ ಈ ಹೆಸರು ನಮಗೆ ನಮ್ರತೆ ಮತ್ತು ಪ್ರೀತಿಯ ಶರಣಾಗತಿಯನ್ನು ಬೆಳೆಸಿಕೊಳ್ಳುವಂತೆ ಪ್ರೋತ್ಸಾಹಿಸುತ್ತದೆ. ಆರನೆಯದಾಗಿ ಫಾಲ್ಗುಣ ಸಖ. ಮಹಾಭಾರತದಲ್ಲಿ ಅರ್ಜುನನನ್ನು ಫಾಲ್ಗುಣ ಎಂದು ಕರೆಯಲಾಗುತ್ತದೆ. ಹನುಮಂತನು ಅರ್ಜುನನ ಸ್ನೇಹಿತನಾಗಿದ್ದವನು. ಈ ಕಾರಣಕ್ಕಾಗಿ ಹನುಮಂತನು ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೆ ಸಹಾಯವನ್ನು ಮಾಡಿದ್ದನು. ಹನುಮಂತನು ಅರ್ಜುನನ ಸ್ನೇಹಿತನಾಗಿದ್ದರಿಂದ ಆತನನ್ನು ಫಾಲ್ಗುಣ ಸಖ ಎಂದು ಕರೆಯುತ್ತಾರೆ. ಹನುಮಂತನ ಈ ಹೆಸರು ಸಹ ನಮಗೆ ಸ್ನೇಹದ ಮಹತ್ವವನ್ನು ಸಾರುತ್ತದೆ. ಏಳನೆಯದಾಗಿ ಪಿಂಗಾಕ್ಷ. ಪಿಂಗಾಕ್ಷ ಎನ್ನುವ ಹನುಮಂತನ ಹೆಸರು ಆತನ ಕಣ್ಣಿನೊಂದಿಗೆ ಸಂಬಂಧವನ್ನು ಹೊಂದಿದೆ. ಹನುಮಂತನು ಹಳದಿ ಮತ್ತು ಕಂದು ಬಣ್ಣದ ದೈವಿಕ ಬೆಂಕಿಯುಳ್ಳ ಕಣ್ಣುಗಳನ್ನು ಹೊಂದಿದವನು. ಆತನ ಕಣ್ಣುಗಳನ್ನು ಯಾರೇ ನೋಡಿದರೂ ಕೂಡ ಒಮ್ಮೆ ಬೆಚ್ಚಿ ಬೀಳುತ್ತಿದ್ದರು.
ಆತನ ಕಣ್ಣುಗಳು ನಮಗೆ ಸ್ಪಷ್ಟತೆ, ಜಾಗರೂಕತೆ ಮತ್ತು ಅಚಲವಾದ ಗಮನವನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಸಾರುತ್ತಿದ್ದವು. 8ನೇಯದಾಗಿ ಅಮಿತ ವಿಕ್ರಮ. ಹನುಮಂತನ ಈ ಹೆಸರು ಆತನ ಧೈರ್ಯ ಮತ್ತು ಶೌರ್ಯವನ್ನು ಸೂಚಿಸುತ್ತದೆ. ರಾವಣನ ವಿರುದ್ಧ ಯುದ್ಧದಲ್ಲಿ ಹನುಮಂತನ ಶಕ್ತಿಯನ್ನು ಎಲ್ಲರೂ ನೋಡಿದ್ದಾರೆ. ಆತ ನಗುವನ್ನೇ ರಾಮನ ಪ್ರತಿಯೊಂದು ಸೈನಿಕರನ್ನು ಎದುರಿಸಿ ನಿಂತಿದ್ದವನು. ಅವನು ಯಾವುದಕ್ಕೂ ಕೂಡ ಭಯವನ್ನು ಹೊಂದಿರಲಿಲ್ಲ. ಹನುಮಂತನ ಅಮಿತ ವಿಕ್ರಮ ಎನ್ನುವ ಹೆಸರು ನಮ್ಮಲ್ಲಿ ಧೈರ್ಯವನ್ನು ತುಂಬುತ್ತದೆ. 9ನೇಯದಾಗಿ ಸೀತಾಶೋಕ ವಿನಾಶನ. ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಲಂಕೆಗೆ ಹೋದಾಗ ಸೀತೆಯು ದುಃಖದಲ್ಲಿ ಕುಳಿತಿರುತ್ತಾಳೆ. ಆಕೆ ತನ್ನೆಲ್ಲ ಭರವಸೆಯನ್ನು ಕಳೆದುಕೊಂಡಿರುತ್ತಾಳೆ. ಅದೇ ಸಂದರ್ಭಕ್ಕೆ ಸರಿಯಾಗಿ ಹನುಮಂತನು ಸೀತೆಯನ್ನು ಹುಡುಕಿಕೊಂಡು ರಾವಣನ ಸ್ಥಳಕ್ಕೆ ಬರುತ್ತಾನೆ. ಅಲ್ಲಿ ಅವನು ಸೀತೆಯನ್ನು ನೋಡಿದಾಗ ಸೀತೆಗೆ ರಾಮನು ನೀಡಿದ ಉಂಗುರವನ್ನು ನೀಡಿ ಆಕೆಯ ಶೋಕವನ್ನು ದೂರ ಮಾಡುತ್ತಾನೆ. ಹನುಮಂತನ ಈ ಹೆಸರು ನಮ್ಮಲ್ಲಿ ಎಂತಹ ಶೋಕ ಅಥವಾ ದುಃಖಗಳಿದ್ದರೂ ಅದನ್ನು ಮೆಟ್ಟಿ ನಿಲ್ಲುವ ಕಾರ್ಯ ಮಾಡಬೇಕು ಎಂದು ಹೇಳುತ್ತದೆ. 10ನೇಯದಾಗಿ ದಶಗ್ರೀವ ದರ್ಪಃ. ದಶಗ್ರೀವ ದರ್ಪಃ ಹನುಮಂತನು ರಾವಣನ ದರ್ಪವನ್ನು ಮುರಿದ ಸಂದರ್ಭವನ್ನು ವಿವರಿಸುತ್ತದೆ. ರಾವಣ 10 ತಲೆಯನ್ನು ಹೊಂದಿದ್ದು ಹೆಮ್ಮೆ, ಅಹಂಕಾರ ಮತ್ತು ಭ್ರಮೆಯಲ್ಲಿ ಬದುಕುತ್ತಿದ್ದವನು. ರಾವಣನ ಅಂತ್ಯಕ್ಕೆ ರಾಮ ಮತ್ತು ರಾವಣನ ನಡುವೆ ಯುದ್ಧ ನಡೆಯುವುದು ಅಗತ್ಯವಾಗಿತ್ತು. ಅಂತಹ ಸಂದರ್ಭದಲ್ಲಿ ರಾಮನಿಗೆ ಸಹಾಯ ಮಾಡಿದ್ದು ಹನುಮಂತ. ಈ ಕಾರಣಕ್ಕಾಗಿ ಹನುಮಂತನನ್ನು ದಶಗ್ರೀವ ದರ್ಪಃ ಎಂದು ಕರೆಯಲಾಗುತ್ತದೆ. 11ನೇಯದಾಗಿ ಲಕ್ಷ್ಮಣ ಪ್ರಾಣದಾತ. ರಾಮ ಮತ್ತು ರಾವಣರ ನಡುವೆ ಯುದ್ಧ ನಡೆಯುವ ಸಂದರ್ಭದಲ್ಲಿ ಲಕ್ಷ್ಮಣನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬೀಳುತ್ತಾನೆ. ಆತನನ್ನು ಎಷ್ಟೇ ಎಬ್ಬಿಸಲು ಪ್ರಯತ್ನಿಸಿದರೂ ಕೂಡ ಲಕ್ಷ್ಮಣ ಕಣ್ಣು ತೆರೆಯುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಹನುಮಂತನು ಸಂಜೀವಿನಿ ಪರ್ವತವನ್ನು ತನ್ನ ಕೈಯಲ್ಲಿ ಎತ್ತಿಕೊಂಡು ಬರುತ್ತಾನೆ. ಬಳಿಕ ಆತನು ತಂದ ಸಂಜೀವಿನಿ ಪರ್ವತದಿಂದ ಗಿಡಮೂಲಿಕೆಯನ್ನು ತೆಗೆದುಕೊಂಡು ಲಕ್ಷ್ಮಣ ಪ್ರಾಣವನ್ನು ಕಾಪಾಡಲಾಗುತ್ತದೆ. ಹನುಮಂತನ ಈ ಹೆಸರು ನಮಗೆ ಇನ್ನೊಬ್ಬರ ಪ್ರಾಣವನ್ನು ಉಳಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು ಎಂಬುದನ್ನು ಹೇಳುತ್ತದೆ. ಕೊನೆಯದಾಗಿ ಉದಾದಿಕ್ರಮಣ. ಉದಾದಿಕ್ರಮಣ ಎಂದರೆ ಸಾಗರವನ್ನು ದಾಟಿದವನು ಎಂದರ್ಥ. ಸೀತೆಯನ್ನು ಹುಡುಕಿ ತರುವುದಾಗಿ ಹನುಮಂತನು ಬೃಹತ್ ಸಾಗರವನ್ನೇ ದಾಟುತ್ತಾನೆ. ಸಾಗರವು ಭಯ, ಹನುಮಾನ್ ಮತ್ತು ಅಡೆತಡೆಗಳನ್ನು ಪ್ರತಿನಿಧಿಸುತ್ತದೆ. ಹನುಮಂತನ ಹೆಸರು ನಮಗೆ ಎಷ್ಟೇ ಅಡೆತಡೆಗಳು ಎದುರಾದರೂ ಧೈರ್ಯದಿಂದ ಮುನ್ನುಗ್ಗಬೇಕು ಎನ್ನುವುದನ್ನು ಹೇಳಿಕೊಡುತ್ತದೆ. ಹನುಮಂತನ ಈ ಹೆಸರುಗಳಿಂದಲೇ ನಾವು ಆತನ ಒಳ್ಳೆಯ ಗುಣಗಳನ್ನು ನಮ್ಮಲ್ಲಿಯೂ ಬೆಳೆಸಿಕೊಳ್ಳಬಹುದು. ಅಷ್ಟು ಮಾತ್ರವಲ್ಲ, ಹನುಮಂತನ ಈ 12 ಹೆಸರುಗಳನ್ನು ಪಠಿಸುವುದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಕೂಡ ಪಡೆದುಕೊಳ್ಳಬಹುದು. ಪುರಾಣಗಳಲ್ಲಿ ಹೇಳಿರುವಂತೆ ಬೆಳಗ್ಗೆ ಈ 12 ನಾಮಗಳನ್ನು ಜಪಿಸಿದರೆ ದಿನವಿಡೀ ಶಕ್ತಿ, ಧೈರ್ಯ ಮತ್ತು ಚೈತನ್ಯವು ತುಂಬಿರುತ್ತದೆ. ಮಧ್ಯಾಹ್ನ ಜಪಿಸಿದರೆ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ದೊರೆಯುತ್ತದೆ. ರಾತ್ರಿ ಜಪಿಸಿದರೆ ದುಷ್ಟಶಕ್ತಿ, ಕಳವಳ, ಕೇಡು ದೂರವಾಗಿ ಸುಖನಿದ್ರೆಯು ಬರುತ್ತದೆ. ಇಂದಿನ ದಿವ್ಯ ನಾಮಗಳನ್ನು ಪ್ರತಿದಿನ ಜಪಿಸುವುದು ನಮ್ಮ ಜೀವನವನ್ನು ಸಹ ಶುಭಮಯವಾಗಿಸುತ್ತದೆ. ಆಂಜನೇಯ ಸ್ವಾಮಿಯ ಕೃಪೆಯಿಂದ ಭಕ್ತಿ, ಶಕ್ತಿ, ಧೈರ್ಯ, ಯಶಸ್ಸು ನಮ್ಮ ಪಾಲಾಗುತ್ತದೆ. ಜೈ ಶ್ರೀರಾಮ್, ಜೈ ಹನುಮಾನ್. ವಂದನೆಗಳು.